ಇನ್ನೊಮ್ಮೆ ಭಾಷಣ ಅಂತ ಹೇಳಿ ನಿಮ್ಮ ಸಹನೆಯನ್ನು ಒಂದು ಹೆಜ್ಜೆ ಮುಂದೆ ಕೊಂಡೋಗ್ತಿದ್ದಾರೆ. ಯಾಕಂದ್ರೆ ಇದು ಕೂಡ ಒಂದು ಪರೀಕ್ಷೆ. ನಾಡಿದ್ದು ನೀವು ಉದ್ಯೋಗ ಮೇಳಕ್ಕೆ ಹೋಗುವ ಮೊದಲು ನಿಮ್ಮ ಸಹನೆಯನ್ನ ಪರೀಕ್ಷೆ ಮಾಡೋದು ಕೂಡ ಒಂದು ಕ್ರಮ ಆಗಿರ್ತದೆ. ಹಾಗಾಗಿ ನನ್ನ ಮಾತುಗಳನ್ನು ಸಹಿಸಿಕೊಳ್ಳುವ ಮಟ್ಟಿಗೆ ನಿಮ್ಮ ಸಹನೆ ಇರುತ್ತೆ ಅಂತ ನಾನು ಭಾವಿಸ್ಕೊಳ್ತಾ, ಸಾಕಷ್ಟು ಯುವಕರನ್ನ ಕಾಣುವಾಗ ನಮ್ಮ ಆ ದಿನಗಳು ನೆನಪಾಗ್ತದೆ. ನಾವೆಷ್ಟು ಜಾಬ್ ಅನ್ನ ಪಡೆದುಕೊಳ್ಳಿಕ್ಕೆ ಹರಸಾಹಸ ಪಟ್ಟಿದ್ವಿ, ಅವತ್ತಿನ ಒತ್ತಡಗಳು ಮತ್ತೆ ಸ್ಪರ್ಧೆ ಹೇಗಿತ್ತು ಮತ್ತೆ ಈಗ ಹೇಗಿದೆ ಅಂತ. ತಾವೆಲ್ಲ ಅರ್ಥೈಸ್ಕೊಳ್ಬೇಕಾದಂತ ಬಹುದೊಡ್ಡ ಸತ್ಯ ಏನಂತ ಹೇಳಿದ್ರೆ, ಇವತ್ತು ಉದ್ಯೋಗಕ್ಕಾಗಿ ಬಹಳಷ್ಟು ಕಷ್ಟಪಡ್ತಕ್ಕಂತಹ ಜಿಲ್ಲೆಗಳೇ ನಮ್ಮ ರಾಜ್ಯದಲ್ಲಿ ಸಾಕಷ್ಟಿದೆ. ಬಹುಶಃ ಯಾವುದೋ ಒಂದು ಕ್ಷೇತ್ರ ತನ್ನ ಕ್ಷೇತ್ರದಲ್ಲಿ ನನ್ನ ಯುವ ಸಮುದಾಯಕ್ಕೆ ಒಂದು ಒಳ್ಳೆಯ ಕಡೆ ಉದ್ಯೋಗ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಕ್ಕಂಥ, ಅಥವಾ ಯಾರಾದ್ರೂ ಒಬ್ಬರು ಶಾಸಕರು ನನ್ನ ಊರಿನ ಯುವ ಮಿತ್ರರೆಲ್ಲರೂ ಕೂಡ ದೇಶದ ರಾಜ್ಯದ ಒಳ್ಳೆಯ ಸಂಸ್ಥೆಗಳಲ್ಲಿ ಕೆಲಸವನ್ನ ಪಡ್ಕೊಳ್ಬೇಕಂತ ಬಯಸಿದ್ರೆ ಅದು ಕಾರ್ಕಳ ಕ್ಷೇತ್ರ ಮಾತ್ರ. ನಾನು ಅತ್ಯಂತ ಹೆಮ್ಮೆಯಿಂದ ಬಹಳ ಪ್ರೀತಿಯಿಂದ ಹೇಳ್ಕೊಳ್ತೇನೆ. ಯಾಕೆ ಅಂತಂದ್ರೆ, ಇವತ್ತು ಯುವ ಸಮುದಾಯವನ್ನ ರಾಜಕೀಯ ಪಕ್ಷಗಳು ತನ್ನ ರಾಜಕೀಯ ಸಂಘಟನೆಗಳಿಗೆ ಬಳಸ್ಕೊಳ್ತದೆ. ಧರ್ಮವೋ ಜಾತಿಯೋ ಅಥವಾ ಸಮುದಾಯದ ನಡುವೆ ಸಂಘರ್ಷವನ್ನ ಹಚ್ಚಿ ಅವರ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಕೆಲಸಗಳು ಆಗುವಂತ ಈ ವಿಷಮ ಪರಿಸ್ಥಿತಿಯಲ್ಲಿ ಕಾರ್ಕಳದ ಶಾಸಕರು ಒಂಥರ 360 ಡಿಗ್ರಿ ಆಂಗಲ್ ನಲ್ಲಿ ಅವರ ಥಿಂಕ್ ಟ್ಯಾಂಕ್ ಅನ್ನ ಬಳಸ್ಕೊಳ್ತಾರೆ. ಒಂದು ಕಡೆ ಪ್ರವಾಸಿ ಉದ್ಯಮ ಆಗ್ಬೇಕಂತ ಹೇಳಿ, ಪ್ರವಾಸಿ ಕ್ಷೇತ್ರ ಆಗ್ಬೇಕಂತ ಹೇಳಿ ಹೊಸ ರೀತಿಯ ಕಲ್ಪನೆಗಳು, ಥೀಮ್ ಪಾರ್ಕ್ ಆಲೋಚನೆಗಳು ಬಂದ್ರೆ, ಮತ್ತೊಂದು ಕಡೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ರಸ್ತೆ, ನೀರು, ನಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸುವಂತ ಕೆಲಸ ಆದ್ರೆ, ಇನ್ನೊಂದು ಕಡೆ ಬಹಳ ದುರದೃಷ್ಟಿಯನ್ನ ಹೊಂದಿಕೊಂಡು ಕೇವಲ ತನ್ನ ಸೀಮಿತ ರಾಜಕೀಯ ಸಮಯಾವಕಾಶಕ್ಕಾಗಿ ಮಾತ್ರ ಬಯಸಿದೆ, ಬಳಸಿಕೊಳ್ಳದೆ ಮುಂದಿನ ತಲೆಮಾರನ್ನ ಬೆಳೆಸ್ತಕ್ಕಂಥ ಬಹುದೊಡ್ಡ ಆಲೋಚನೆ ಅವರ ತಲೆಯಲ್ಲಿದೆ. ನಿಜವಾಗಿ ನನಗೆ ತುಂಬಾ ಹೆಮ್ಮೆ ಆಗುವಂಥದ್ದು, ಪ್ರತಿ ಸಾರಿ ನಾನು ಅವರೊಟ್ಟಿಗೆ ಮಾತನಾಡುವಾಗ ನನ್ನೊಡನೆ ಅವರು ಶೇರ್ ಮಾಡಿದ ಎಲ್ಲವೂ ಕೂಡ ಯುವ ಸಮುದಾಯದ ಕೆಲಸಗಳಾಗಿತ್ತು. ಈ ಹಿಂದೆ ಒಂದು ವರ್ಷದ ಹಿಂದೆ ನಮ್ಮ ಕಾರ್ಕಳ ಕ್ಷೇತ್ರದ ಈ ಎಲ್ಲ 2-3 ತಾಲೂಕಿನ ಎಲ್ಲ ಯುವ ಬಂಧುಗಳನ್ನ ಸೇರಿಸಿಕೊಂಡು ಒಂದು ಅಕ್ಷರಯಾನ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಇವತ್ತಿನ ಸಮುದಾಯ ಯಾವ ವಿಚಾರದ ಹಿಂದೆ ಹೋಗ್ತಾ ಇದೆ, ಪುಸ್ತಕ ಓದುವ ಅಥವಾ ಸಾಹಿತ್ಯ ಪ್ರೀತಿಯಿಂದ ಅದನ್ನ ಬೆಳೆಸುವಂತ, ಅವರಲ್ಲಿ ಓದುವಂತ, ಬರೆಯುವ ಕಲ್ಚರ್ನ ಬೆಳೆಸ್ಕೊಳ್ಬೇಕಂತ ಹೇಳಿ ಒಂದು ಅಕ್ಷರಯಾನ ಕಲ್ಪನೆಯನ್ನ ಕೊಟ್ಟರು. ಇವತ್ತು ವಿಕಾಸ ಈ ಉದ್ಯೋಗ ಸೇತು ಮುಖಾಂತರ ನಿಮ್ಮ ಬದುಕಿಗೆ, ನಿಮ್ಮ ಇಡೀ ಕುಟುಂಬಕ್ಕೆ ಒಂದು ಬೆಳಕನ್ನು ನೀಡ್ತಕ್ಕಂತಹ, ಒಂದು ಆಸರೆಯನ್ನು ಕೊಡ್ತಕ್ಕಂಥ ಒಂದು ಬಹುದೊಡ್ಡ ಯೋಜನೆ ಹಾಕೊಂಡಿದ್ದಾರೆ. ಹಾಗಾಗಿ ಇಂತಹ ಒಂದು ಮಹತ್ ಕಾರ್ಯಕ್ಕೆ, ಒಂದು ಅದ್ಭುತ ಪರಿಕಲ್ಪನೆಗೆ ನಾನು ಮತ್ತೊಮ್ಮೆ ಶ್ರೀ ಸುನಿಲ್ ಅನ್ನ ಎಲ್ಲರ ಪರವಾಗಿ, ಶೈಕ್ಷಣಿಕ ಕ್ಷೇತ್ರ ಪರವಾಗಿ ಒಂದು ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇಷ್ಟಕ್ಕೆ ನಮ್ಮ ಕೆಲಸ ಮುಗ್ದಿಲ್ಲ. ಶಾಸಕರು ಒಂದು ದಾರಿಯನ್ನ ಹಾಕೊಡ್ಬೋದು, ಮಾರ್ಗವನ್ನು ತೋರಿಸ್ಬೋದು, ಆದ್ರೆ ಅದನ್ನ ಗಳಿಸಿಕೊಂಡು ಅದರ ನಿಜವಾದ ಒಂದು ಪ್ರತಿಫಲನ ಪಡ್ಕೊಳ್ಬೇಕಾದ್ರೆ ನಾವುಗಳು. ಯುವ ಸಮುದಾಯದ ಮೇಲೆ ಇವತ್ತು ಸಾಕಷ್ಟು ಆರೋಪಗಳಿದ್ದಾವೆ. ನಾವೆಲ್ಲ ಮೊಬೈಲ್ನ ದಾಸರಾಗಿದ್ದೇವೆ, 24 ಗಂಟೆ ಅದರೊಟ್ಟಿಗೆ ಇರ್ತೇವೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ಹೇಳಿರುವಾಗ ನಾವುಗಳು ನಿಜವಾಗಿ ತೋರಿಸಿಕೊಡ್ಬೇಕು ಯುವ ಸಮುದಾಯದ ಶಕ್ತಿ ಏನು ಅಂತ. ಬೇರೆ ಬೇರೆ ರಾಷ್ಟ್ರಗಳ ಅದರ ಪರಿಕಲ್ಪನೆ, ಅಭಿವೃದ್ಧಿ ಬಗ್ಗೆ ಮಾತನಾಡುವಾಗ ನಮ್ಮ ಕಾಲ್ಬುಡದಲ್ಲಿ ಒಂದು ಕೆಲಸ ಬಂದಾಗ ನಾವೆಷ್ಟು ಹಿಂಜರಿಕೆ ಪಡ್ಕೊಳ್ತೇವೆ, ಎಷ್ಟು ಹಿಂದೆ ಹೋಗ್ತೇವೆ ಅಂತ ಹೇಳುವಂತ ಆಲಸ್ಯವನ್ನ ಬಿಡ್ಬೇಕಾಗಿದೆ ನಾವೆಲ್ಲ. ದೇವರು ಯಾರನ್ನೊಬ್ಬರನ್ನ ರಾಜನಾಗಿ ಮಾಡ್ಬೇಕಂತ ಬಯಸಿದ್ರೆ ಕಿರೀಟವನ್ನ ಕೊಡಲ್ಲಂತ, ಸಾಕಷ್ಟು ಸವಾಲುಗಳಿರ್ತಕ್ಕಂಥ ಯುದ್ಧವನ್ನ ಕೊಡ್ತಾನಂತ. ಆ ಯುದ್ಧವನ್ನ ಜಯಿಸುವಂತ ಸಾಮರ್ಥ್ಯವನ್ನು ನಾವು ಗಳಿಸಿಕೊಂಡ್ರೆ ತನ್ನಿಂತಾನಾಗಿ ನಮ್ಗೆ ಕಿರೀಟ ಒಲಿಯುತ್ತೆ ಅಂತ. ಕಿರೀಟವನ್ನ ಕೊಡಲ್ಲ, ಕಿರೀಟ ನಾವು ಗಳಿಸ್ಕೊಳ್ಬೇಕು. ಅದೇ ರೀತಿಯಲ್ಲಿ ಉದ್ಯೋಗ ಪಡೆದುಕೊಳ್ಬೇಕು ಅಂತ ಹೇಳಿದಾಗ ಉದ್ಯೋಗವನ್ನ ಬೇಡಿ ಪಡೆಯುವಂಥದ್ದಲ್ಲ, ವಿ ಶುಡ್ ನಾಟ್ ಬೆಗ್. ಇದು ಬೇಡಿ ಪಡೆಯುವಂತಹ ಹಂತಕ್ಕೆ ನಾವುಗಳು ಹೋಗ್ಬಾರ್ದು. ಮತ್ತೇನಕ್ಕೆ ಹಾಗಿದ್ರೆ ನಮ್ಮ ವಿದ್ಯಾರ್ಹತೆ, ನಾವ್ಯಾಕೆ ಓದ್ಬೇಕು? ದೇಶದಲ್ಲಿ ಇವತ್ತು 15 ಲಕ್ಷ ಜನ ಪ್ರತಿ ವರ್ಷ ನಮ್ಮಲ್ಲಿ ಎಂಜಿನಿಯರ್ಸ್ ಔಟ್ಪುಟ್ ಆಗ್ತಾರೆ. ಇಫ್ ಐ ಆಮ್ ನಾಟ್ ರಾಂಗ್, ದಿವಸಕ್ಕೆ 4100 ಜನ ಔಟ್ಪುಟ್ ಆಗುತ್ತೆ. ಆಲೋಚಿಸ್ಕೊಳ್ಬೇಕು ನಮ್ಮೆಲ್ಲ ಯುವ ಮಿತ್ರರು, 4100 ಎಂಜಿನಿಯರ್ಸ್ ಔಟ್ಪುಟ್ ಆಗ್ತಾರೆ ಪರ್ ಡೇ ಅಂತಂದ್ರೆ ಜಾಬ್ ಎಷ್ಟುಂಟು? ಕೇವಲ 15% ಮಾತ್ರ. 4100 ಜನ ಎಂಜಿನಿಯರ್ಸ್ ನಲ್ಲಿ ನಾವು ಪರ್ ಡೇ 15% ಲೆಕ್ಕಾಚಾರವನ್ನು ಮಾಡಿದ್ರೆ 7 ಜನ ಎಂಜಿನಿಯರ್ಸ್ ನಲ್ಲಿ ಒಬ್ಬರಿಗೆ ಮಾತ್ರ ಜಾಬ್ ಆಗುತ್ತೆ. ಇಲ್ಲಿ ಕುಳಿತಂತ ಹಲವಾರು ವಿದ್ಯಾರ್ಥಿಗಳು ಎಂಜಿನಿಯರ್ಸ್ ಇದ್ದೀರಾ, ಅಥವಾ ಡಿಪ್ಲೊಮಾ, PUC ಮಾಡಿದವರು, 10th ಮಾಡಿದವರು. ಹಾಗಿದ್ರೆ ನಾಡಿದ್ದು ನೀವು ಹೋಗ್ತಕ್ಕಂಥ MNC ಕಂಪನಿ ಎದುರುಗಡೆ ನೀವು ಇಂಟರ್ವ್ಯೂ ಇರುವಾಗ ನಿಮ್ಮೊಡನೆ ಇರ್ತಕ್ಕಂಥವ್ರು, ವಿವೇಕ್ ಸರ್ ಹೇಳಿದ್ರೆ, ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಶತ್ರುಗಳಾಗಿರ್ತಾರೆ, ಕಾಂಪಿಟೇಟರ್ಸ್ ಆಗಿರ್ತಾರೆ ಅಂತ. ಆ ಸ್ಪರ್ಧಿಗಳು ಯಾರು ಅಂತ ಗಮನಿಸಿ ಒಮ್ಮೆ. ಆತ BE ಗ್ರಾಜುಯೇಟ್ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇನ್ಯಾವುದೋ ತುಂಬಾ ತಾಂತ್ರಿಕವಾಗಿ ಸ್ಟ್ರಾಂಗ್ ಇರ್ತಕ್ಕಂಥನಾಗ್ಬೋದು. ಕೆಲವು ಮಕ್ಕಳು, ವಿಶೇಷವಾಗಿ ಬಾಯ್ಸ್ ನಲ್ಲಿ ಟೆಕ್ನಿಕಲ್ ತುಂಬಾ ಸ್ಟ್ರಾಂಗ್ ಇರ್ತಾರೆ, ಅಥವಾ ಇನ್ಯಾರೋ ಕೆಲವೊಮ್ಮೆ ಗರ್ಲ್ಸ್ ಬಂದಾಗ ಕಮ್ಯುನಿಕೇಶನ್ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಅವರೆಲ್ಲವನ್ನ ಮೀರಿ ತಾವುಗಳು ನಾಡಿದ ಜಾಬ್ ಅನ್ನ ಪಡ್ಕೊಳ್ತಕ್ಕಂಥ ಅನಿವಾರ್ಯತೆ ಇದೆ. ಇವತ್ತು ವಿಕಾಸ್ ಸಂಸ್ಥೆಯ ಬಹುದೊಡ್ಡ ಒಂದು ಸ್ಥೈರ್ಯ ಶಕ್ತಿಯ ಮುಖಾಂತರ ದಯಾನಂದ್ ಸರ್ ಅವರು ಎಲ್ರಿಗೂ ಜಾಬ್ ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಅಂತ ಹೇಳಿದರು.
ಆದ್ರೆ ಆ ಜಾಬ್ ಅನ್ನ ನಿಮ್ಗೆ ಸಿಕ್ಕಿದ ವಿಶೇಷದಲ್ಲಿ ನಮಗೆ ಸಂತೋಷವೇ ಆಗ್ತದೆ. ಆದ್ರೆ ಆ ಜಾಬ್ ನೀವು ತೆಗೆದುಕೊಂಡು ಹೋಗುವ ಕಂಪನಿಗೆ ನ್ಯಾಯ ಸಲ್ಲಿಸಬೇಕು. ನಾನು 2009 MSc ಅನ್ನು ಮುಗಿಸಿಕೊಂಡು ಆಳ್ವಾಸ್ಗೆ ಜಾಬಿಗೆ ಅಪ್ಲೈ ಮಾಡುವಾಗ ಸರ್ 50 ಜನ ಮ್ಯಾಥ್ಸ್ MSc ಮಾಡಿದ್ರು ನನ್ನೊಟ್ಟಿಗಿದ್ರು, ವೇಕೆನ್ಸಿ 4 ಮಾತ್ರ. ಸೊ ಆ 4 ಜನರಲ್ಲಿ ನಾವು ತೆರಗಡೆ ಆಗ್ಬೇಕಂತಂದ್ರೆ ಅಷ್ಟು ಸಾಮರ್ಥ್ಯ ಹೊಂದಿ ನುಗ್ಗಬೇಕಾಗಿತ್ತು. BSc ಮುಗಿಸ್ಕೊಂಡು ಕ್ಯಾಂಪಸ್ ಇಂಟರ್ವ್ಯೂಗೆ ಹೋದಾಗ 500 ಜನ ಅಟೆಂಡ್ ಮಾಡ್ತಕ್ಕಂಥ ಇನ್ಫೋಸಿಸ್ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಕೇವಲ 32 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದು, ನಾನು ಕೂಡ ಒಬ್ಬ. ಆಮೇಲೆ BSc ನಾನು ಇನ್ಫೋಸಿಸ್ ಹೋಗಲ್ಲ ಮತ್ತೆ MSc ಮ್ಯಾಥ್ಸ್ ಮಾಡಲೇಬೇಕಂತ ಹೇಳುವ ಅತಿಯಾದ ಹಂಬಲದಿಂದಾಗಿ ನಾನು ಮತ್ತೆ MSc ಮ್ಯಾಥ್ಸ್ ಅನ್ನು ಮುಗಿಸ್ಕೊಂಡೆ. ಆಮೇಲೆ ಎಕ್ಸ್ಪರ್ಟ್ ಮತ್ತೆ ಆಳ್ವಾಸಲ್ಲಿ ಒಟ್ಟಿಗೆ ಜಾಬ್ ಆಗಿತ್ತು. ಮತ್ತೆ ಆಳ್ವಾಸ್ ತುಂಬಾ ನನಗೆ ಕಲ್ಚರ್ ಆಗಿ ಬಹಳಷ್ಟು ಇಷ್ಟಪಡುವ ಕಾರಣಕ್ಕಾಗಿ ನಾನು ಅದನ್ನ ಮ್ಯಾಥ್ಸ್ ಮತ್ತೆ ಕಲ್ಚರ್ ಒಂದು ಒಟ್ಟು ಕೊಲಾಬ್ರೇಷನ್ ರೀತಿ ನಾನು ಆಯ್ಕೆ ಮಾಡಿಕೊಂಡೆ. ದೇವರ ಆಶೀರ್ವಾದದಲ್ಲಿ ಇಡೀ ಡಾಕ್ಟರ್ ಆಳ್ವರ ಮಾರ್ಗದರ್ಶನ, ವಿವೇಕ್ ಸರ್ ಅಂತಹ ಅತ್ಯಂತ ಒಳ್ಳೆಯವರ ನಮಗೆ ಸಂಪರ್ಕದಿಂದ ನಾವು ಬೆಳಲಿಕ್ಕೆ ಸಾಧ್ಯ ಆಯಿತು. ನಾನು ಬಹಳ ಪ್ರೀತಿಯಿಂದ ನಮ್ಮ ಎಲ್ಲ ಯುವ ಮಿತ್ರರಿಗೆ ಹೇಳೋ ವಿಚಾರ ಇಷ್ಟೇ, ಉದ್ಯೋಗವನ್ನ ಪಡೆದುಕೊಳ್ಳುವ ಟಾರ್ಗೆಟ್ ಅನ್ನ ಮಾತ್ರ ಹಾಕೊಂಡ್ರೆ ಸಾಕಾಗಲ್ಲ, ಅದನ್ನ ಹೇಗೆ ಮತ್ತೆ ಯಾವ ರೀತಿ ನಾವು ಮುಂದೆ ಕೊಂಡೋಗ್ತೀವಿ ಅನ್ನೋ ವಿಚಾರ ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತು ಬೆಂಗಳೂರಲ್ಲಿ ಯಾರಿಗಾದ್ರೂ ಜಾಬ್ ಆದ್ರೆ ಅವರ ತಿಂಗಳ ಸಂಬಳದ ಬಹುಪಾಲು ಹಣವನ್ನ ಅಲ್ಲಿ ಅಕೊಮಡೇಷನ್ ಖರ್ಚು ಮಾಡ್ಬೇಕಾಗುತ್ತೆ. ನನ್ನ ಹಲವಾರು ಜನ ಬೆಂಗಳೂರು ಸ್ನೇಹಿತರಿದ್ದಾರೆ. ಎಷ್ಟು ಅಲ್ಲಿ ಲಿವಿಂಗ್ ಕಾಸ್ಟ್ ಇದೆ ಅಂತ ಕೇಳಿದ್ರೆ ಒಂದು 20,000 ಸಂಬಳದ ಏನಕ್ಕೂ ಸಾಕಾಗ್ಲಿಕ್ಕಿಲ್ಲ. ಒಂದು ಕಡೆ ನೀವು ಬಂದು ಹೋಗ್ಲಿಕ್ಕೆ ಟ್ರಾವೆಲಿಂಗ್ ಖರ್ಚಾಗುತ್ತೆ ಕಾರ್ಕಳಕ್ಕೆ, ಆ ಕಡೆ ಬೆಂಗಳೂರು ಇರ್ತಕ್ಕಂಥ ಫುಡ್ಡಿನ ಚಾರ್ಜ್ ಇರ್ಬೋದು, ಅಕೊಮಡೇಷನ್ ಇರ್ಬೋದು. ಅಂಥದ್ರಲ್ಲಿ ನನಗೆ ಬಹಳ ಆಶ್ಚರ್ಯ ಆಗ್ತವಂಥದ್ದು, ಹೇಗೆ ಸುನೀಲ್ ಸರ್ ಅವರ ಸಂಪರ್ಕದಲ್ಲಿ ಒಂದು ಕಂಪನಿ ನಿಮ್ಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಮನಸ್ಸು ಮಾಡಿದ್ರೆ ಅದಕ್ಕೆ ಸರ್ ಎಷ್ಟು ಪ್ರಯತ್ನ ಹಾಕಿದ್ದಾರೆ ಅಂತ. ಅಕೊಮಡೇಷನ್ ಫ್ರೀಯಾಗಿ ಸಿಗುತ್ತೆ, ಫುಡ್ ಫ್ರೀಯಾಗಿ ಸಿಗುತ್ತೆ ಅಂತಂದ್ರೆ ನೀವು ದುಡ್ದಿರ್ತಕ್ಕಂಥ ಅಷ್ಟು ಹಣವನ್ನು ನೀವು ನಿಮ್ಮ ಕುಟುಂಬಕ್ಕೆ ಕೊಡ್ಬೋದು. ನೀವು ದುಡ್ತಕ್ಕಂಥ ಅಷ್ಟು ಹಣವನ್ನ ನಿಮ್ಮ ಕುಟುಂಬದ ಮುಂದಿನ ಅಭ್ಯುದಯಕ್ಕೆ ನೀವು ಬಳಸ್ಬೋದು. ಯಾಕಂದ್ರೆ ನನಗೆ ಗೊತ್ತುಂಟು, ಇಲ್ಲಿ ಕುಳಿತಂತ ಎಷ್ಟೋ ಮಕ್ಕಳಿಗೆ ಒಂದು ಜಾಬಿಗೆ ಇಂಟರ್ವ್ಯೂ ಹೋಗ್ಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಹೋಗಿ ಬರುವ ಖರ್ಚನ್ನು ಎಣಿಸ್ತಕ್ಕಂಥ ತುಂಬಾ ಜನ ಕುಟುಂಬ ಇದ್ದಾರೆ. ನಾವು ಎಜುಕೇಶನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಕುಟುಂಬದ ವಿದ್ಯಾರ್ಥಿಗಳ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸ್ತೇವೆ. ಸಾಕಷ್ಟು ಈ ಕಾರ್ಕಳದ ಭಾಗ್ಯ ಏನಂತ ಕೇಳಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಸುಮಾರು ಉಚಿತವಾಗಿ ಕೊಡ್ತಕ್ಕಂಥ ಹಲವು ಸಂಸ್ಥೆಗಳಿದ್ದಾರೆ. ಅವಿನಾಶ್ ಅವರಿದ್ದಾರೆ, ಅಥವಾ ಇಲ್ಲಿಯ ಶಾಸಕರ ಕಚೇರಿಯಲ್ಲಿ ಆಗ್ತಕ್ಕಂಥ ಕೆಲಸಗಳು, ಸಾಮಾಜಿಕ ಒಂದು ಕಳಕಳಿಯ ಮೇಲೆ ವಿದ್ಯಾಭ್ಯಾಸಕ್ಕೆ ಹಣವನ್ನ ವಿನಿಯೋಗ ಮಾಡ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳಿದ್ದಾರೆ. ಆದರೂ ಕೂಡ ವಿದ್ಯಾಭ್ಯಾಸ ಒಂದು ವಿದ್ಯಾರ್ಜನೆ ಮಾಡ್ತಕ್ಕ ಸಂದರ್ಭದಲ್ಲಿ ಬಹಳಷ್ಟು ಬಡತನದ ಕಷ್ಟದಲ್ಲಿ ಬರ್ತಕ್ಕಂಥ ಕುಟುಂಬಗಳನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಆ ಕುಟುಂಬಗಳ ಆರ್ಥಿಕ ಸಬಲತೆಯನ್ನು ಮಾಡಬೇಕಾದವರು ನೀವುಗಳು. ಇವತ್ತು ಅದೇ ಬಡತನವನ್ನು ಹೇಳಿಕೊಂಡು ಆಗ ಸರ್ ಸುನೀಲ್ ಕುಮಾರ್ ಸರ್ ಹೇಳಿದ್ರು, ಇಲ್ಲಿಯ ಆಸ್ಪತ್ರೆಯಲ್ಲಿ ಕೆಲಸ ಕೊಡಿಸಿ, ಇಲ್ಲಿಯ ತಾಲೂಕು ಆಫೀಸಲ್ಲಿ ಕೊಡಿಸಿ, ನಾವು ಇಷ್ಟಕ್ಕೆ ಸೀಮಿತ ಆಗ್ಬಿಟ್ರೆ ನಿಜವಾದ ನಮ್ಮ ಕೌಶಲ್ಯ ಮತ್ತೆ ಪ್ರತಿಭೆಯನ್ನು ನಾವು ವ್ಯಕ್ತಪಡಿಸೋದ್ರೆ ಹೇಗೆ? ನಾವೆಲ್ಲ ಇಸ್ರೇಲು ಬೇರೆ ಬೇರೆ ರಾಷ್ಟ್ರಗಳ ಬಗ್ಗೆ, ಪ್ರಗತಿಶೀಲ ರಾಷ್ಟ್ರಗಳ ಬಗ್ಗೆ ಮಾತಾಡ್ತೇವೆ, ಜಪಾನ್ ಬಗ್ಗೆ ಮಾತಾಡ್ತೇವೆ, ನಾವು ವಿಶ್ವಗುರು ಆಗ್ಬೇಕು ಅಂತ ಹೇಳ್ತೇವೆ. ನಮ್ಮಲ್ಲಿರ್ತಕ್ಕಂಥ ಯುವಕರು ನನ್ನ ಮನೆಯ ಬುಡದಲ್ಲೇ ಕೆಲಸ ಮಾಡಬೇಕು, ಕಡಿಮೆ ಸಂಬಳ ಸಾಕು, ಬೆಳಿಗ್ಗೆ 9 ಗಂಟೆಗೆ ಹೋಗ್ಬೇಕು, ಸಂಜೆ 5 ಗಂಟೆಗೆ ಬರಬೇಕು, ನಡುವೆ ಮೊಬೈಲ್ ಯೂಸ್ ಮಾಡ್ಬೇಕು ಅಂತ ಕುತ್ಕೊಂಡ್ರೆ ನಾವು ಯಾವಾಗ ಜಪಾನ್ನ ಕನಸು ಕಾಣೋದು, ಯಾವಾಗ ವಿಶ್ವಗುರು ಕನಸನ್ನ ಕಾಣೋದು? ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ತಕ್ಕಂಥ ಕೆಲಸ ಆಗ್ತವೆ. ಅಂಬಾನಿ ಮತ್ತೆ ಅದಾನಿಯ ವಿಚಾರಗಳನ್ನ ಮಾತನಾಡುವಾಗ ಅವರ ಶ್ರೀಮಂತಿಕೆ ಬಗ್ಗೆ ನಾವು ಬಹಳ ಇಷ್ಟಪಡ್ತೇವೆ. ಅಪ್ಪ ಹೆಂಗೆ ಶ್ರೀಮಂತಿಕೆ ಉಂಟಲ್ಲಪ್ಪ, ಇಷ್ಟು ಕೋಟಿಗಟ್ಟಲೆ ಮಾಡಿ ಇಡೀ ವಿಶ್ವದಲ್ಲೇ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ಇಷ್ಟು ವಿಜೃಂಭಣೆಯ ಮದುವೆ ಮಾಡಿದ್ರಲ್ಲ ಅಂತ ಹೇಳಿ. ಆದ್ರೆ ಅದೇ ಅಂಬಾನಿ ಮತ್ತೆ ಅದಾನಿ ಇವತ್ತು ಎಷ್ಟು ಕಷ್ಟಪಡ್ತಾರಂತ ಹೇಳುವ ಆ ಪರಿಶ್ರಮದ ಪುಟಗಳನ್ನ ಕರಿಬೇಕು ನೀವೆಲ್ಲ. ಇವತ್ತಿಗೂ ಕೂಡ ಅಂಬಾನಿ ರಾತ್ರಿ 2 ಗಂಟೆ 3 ಗಂಟೆಗೆ ಮೀಟಿಂಗ್ ಆಗುತ್ತೆ ಅಂತ ಇತ್ತೀಚೆಗೆ ನಾನೊಂದು ರಿಪೋರ್ಟ್ ಓದುವಾಗ, ಕ್ಯಾಂಪಾ ಕೋಲಾ ಅಂತ ಹೇಳಿ ಪೆಪ್ಸಿ ಮತ್ತೆ ಕೋಕೋಲಾ ಕಂಪನಿಗಳನ್ನ ಮೀರಿಸುವಂತ ಒಂದು ಕಂಪನಿಯ ಟೈಅಪ್ ಮಾಡ್ಕೊಳ್ಳುವಾಗ ಅಂಬಾನಿ ಮಾಡಿದ ಮೀಟಿಂಗ್ ಬೆಳಿಗ್ಗೆ 3 ಗಂಟೆ 22 ಕೋಟಿಗೆ ಪರ್ಚೇಸ್ ಮಾಡಿದ ಕಂಪನಿ ಇವತ್ತು 47,000 ಕೋಟಿ ವ್ಯಾಲ್ಯೂ ಅನ್ನ ಪಡೆಯುತ್ತೆ. ಅಂದ್ರೆ ಅಂಬಾನಿ ಕೂಡ ರಾತ್ರಿ ಕಷ್ಟಪಡ್ತಾರಂತಾಯ್ತು. ಮೊನ್ನೆ ವಿಶ್ವ ಮಟ್ಟದಲ್ಲಿ ಈ ಜಗತ್ತಿನ ಈ ಭೂಮಿಯ ಮೊಟ್ಟ ಮೊದಲ ಟ್ರಿಲಿಯನೇರ್ ಎಲಾನ್ ಮಸ್ಕ್, ನಾವೆಲ್ಲ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಶ್ವದ ಅಗ್ರಗಣ್ಯ ಶ್ರೀಮಂತ ಬಿಲಿಯನೇರ್ ಅಲ್ಲ ಮಿಲಿಯನೇರ್ ಅಲ್ಲ, ಅದಕ್ಕೆ ಡಾಟ್ ಅಂದ್ರೆ ಹತ್ತಿರ ಒಂದು 125 ಲಕ್ಷ ಕೋಟಿಯಷ್ಟು ಆದಾಯ ಇರ್ತಕ್ಕಂಥ ಎಲಾನ್ ಮಸ್ಕ್ನ ಕೆಲಸಗಳ ವಿಚಾರ ತಾವು ತಿಳಿದುಕೊಂಡ್ರೆ ಪ್ರತಿ ನಿಮಿಷವೂ ವಹಿಸ್ತಕ್ಕಂಥ ಮನುಷ್ಯ. ಆತ ಏನೆಲ್ಲ ಯಾವೆಲ್ಲ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾನೆ ಆ ಎಲ್ಲ ಕ್ಷೇತ್ರಗಳ ಮಾಹಿತಿಯನ್ನ ಕೇವಲ ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಂಡವನು. ಅವನು ಸೈಂಟಿಸ್ಟ್ ಅಲ್ಲ, ಆದ್ರೆ ಮರುಬಳಕೆ ರಾಕೆಟ್ ಅನ್ನು ತಯಾರು ಮಾಡ್ತಾನೆ. ಈ ಜಗತ್ತಿನಲ್ಲಿ ಇಸ್ರೋ ಅಥವಾ ರಷ್ಯಾ ಅಥವಾ ನಾಸಾ ಯಾರು ಮಾಡಿರ್ತಕ್ಕಂಥ ಒಂದು ಬಹುದೊಡ್ಡ ಆಲೋಚನೆಯನ್ನ ಎಲಾನ್ ಮಸ್ಕ್ ತಲೆಯಲ್ಲಿ ಹೊಳೆಯುತ್ತೆ ಅಂತ ಹೇಳಿದ್ರೆ, ಆತ ತಾನು ಕಟ್ಟುವ ಕಂಪನಿಯಲ್ಲಿ ಹೊಸತನವನ್ನ ಏನ್ ಮಾಡ್ಬೋದು? ಡ್ರೈವರ್ ಇಲ್ಲದೆ ಕಾರ್ ಬಂತು, ಮರುಬಳಕೆಯ ರಾಕೆಟ್ಗಳು ಬಂತು, ನ್ಯೂರಾಲ್ ಲಿಂಕ್ ಬಂತು, ಸ್ಪೇಸ್ ಎಕ್ಸ್ ಬಂತು. ಇಂತಹ ಎಲ್ಲ ಆಲೋಚನೆಗಳನ್ನ ಒಬ್ಬ ಶ್ರಮಜೀವಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನಮ್ಮೆಲ್ಲ ಕಾರ್ಕಳದ ಯುವ ಮಿತ್ರರಿಗೆ ಹೇಳೋ ವಿಚಾರ ಇಷ್ಟೇ,
ನಾಡಿದ್ದು ನೀವು ಕಂಪನಿಗೆ ಜಾಬ್ಗೆ ಹೋಗುವಾಗ ಈ ಎಲ್ಲ ನಿಷ್ಠಾವಂತಿಕೆಯ ಆಲೋಚನೆಗಳಿರಲಿ ಅಂತ. ಶಾಸಕರು ತನ್ನ ಊರಿಗೆ ಸಾವಿರಾರು ಕೋಟಿಗಳನ್ನ ಕೊಡ್ಬೇಕಂತ ಹೊರಡುವಾಗ ಅವರು ಹಗುರಾತ್ರಿ ಕನಸುಗಳನ್ನ ಕಾಣ್ತಾರೆ. ನೀವು ಏನೋ ಉದ್ಯೋಗಕ್ಕೆ ಸೇರ್ಬೇಕಂತ ಹೊರಟಾಗ ನಿಮ್ಮ ಅಪ್ಪ ಅಮ್ಮ ಕನಸುಗಳನ್ನ ಕಾಣ್ತಾರೆ. ಒಂದು ಕ್ಷಣ ಯೋಚನೆ ಮಾಡಿ, ಇವತ್ತು ಕೂಡ ನಿಮ್ಮನ್ನ ಜಾಬಿಗೆ ಸೇರಿಸ್ಬೇಕಂದ್ರೆ ಅಪ್ಪ ಅಮ್ಮ ಬಂದು ರಿಕ್ವೆಸ್ಟ್ ಮಾಡ್ತಾರೆ. ನಾವೇನು 4 ಪ್ರಶ್ನೆ ಕೇಳಿದ್ರೆ ಅಪ್ಪ ಅಮ್ಮ ಉತ್ತರ ಕೊಡ್ತಾರೆ, ನೀವು ಉತ್ತರ ಕೊಡಲ್ಲ. ಅಂದ್ರೆ ಎಲ್ಲರೂ ಹಾಗೆ ಭಾವಿಸ್ಕೊಳ್ಬೇಡಿ. ನಾನು ಬಹುಪಾಲು ಯುವ ಮಿತ್ರರ ಬಗ್ಗೆ ಮಾತನಾಡೋದು. ನಾವೇನು ಪ್ರಶ್ನೆಗಳು ಕೇಳಿದ್ರೆ, ಸರ್ ಎಷ್ಟು ಗಂಟೆಗೆ ಬರ್ಬೋದು ಕೇಳಿದ್ರೆ ಅಪ್ಪ ಉತ್ತರ ಕೊಡ್ತಾರೆ. ಅವರ ಅಗತ್ಯಗಳ ಬಗ್ಗೆ, ಕೆಲಸ ಯಾಕೆ ಬೇಕೇ ಬೇಕು ಅನ್ನೋ ಬಗ್ಗೆ ಅಪ್ಪ ಅಮ್ಮ ಉತ್ತರ ಕೊಡ್ತಾರೆ, ಅಣ್ಣ ಅಕ್ಕ ಮಾತನಾಡ್ತಾರೆ. ಅಲ್ಲಿಗೆ ನೀವು ಸ್ವಾವಲಂಬಿಗಳಾಗಿಲ್ಲ ಅಂತ ಆಯ್ತು. ಅಲ್ಲಿಗೆ ಎಲ್ಲಿಯವರೆಗೆ ನಾವು ಸ್ವಾವಲಂಬಿಗಳಾಗುವುದಿಲ್ವೋ, ನಮ್ಮ ತನವನ್ನು ನಾವು ಕಟ್ಟಿಕೊಳ್ಳೋದಿಲ್ವೋ, ಅಲ್ಲಿಯವರೆಗೆ ನಾವು ಒಂದು ಒಳ್ಳೆಯ ಉದ್ಯೋಗ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ತುಂಬಾ ಜನರಿಗೊಂದು ಕೆಟ್ಟ ಆಲೋಚನೆ ಹೇಗುಂಟಂತ ಕೇಳಿದ್ರೆ, ಒಂದು ಇನ್ಫ್ಲುಯೆನ್ಸ್ ಪಡಂಬೂತ ಬಂದು ಕುತ್ಕೊಂಡಿದೆ ನೋಡಿ. ಇನ್ಫ್ಲುಯೆನ್ಸ್ ಒಮ್ಮೆ ಮಾಡಿಸ್ಕೊಳ್ಳಿ, ಆದ್ರೆ ಲೈಫಲ್ಲಿ ನೀವು ಗೆದ್ದು ಬೀಗ್ಬೇಕಂತ ಹೇಳಿದ್ರೆ ನೀವು ಏನು ವೈಯಕ್ತಿಕವಾಗಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಬೇಕು. ನಾಡಿದ್ದು ಜಾಬಿಗೆ ಹೋಗುವಾಗ ದಯಮಾಡಿ ಕೊನೆ ಕ್ಷಣದಲ್ಲಿ ನಿಮ್ಮ ಪ್ರೊಫೈಲ್ ರೆಡಿ ಮಾಡೋದು, ಮಾಸ್ ಕಾರ್ಡ್ ಹುಡುಕೋದು ಎಲ್ಲ ಕೆಲಸವನ್ನ ಮಾಡಬೇಡಿ. ಇವತ್ತಿನಿಂದಲೇ, ಇವತ್ತೇನು ವಿಕಾಸ ಉದ್ಯೋಗ ಸೇತು ಇರ್ಬೋದು, ಅಥವಾ ಸರ್ ಆಗ ಹೇಳಿದ ಹಾಗೆ ವಿಕಾಸ ಪರೀಕ್ಷಾ ಒಂದು ಸೇತುವಿನ ಕಾರ್ಯಕ್ರಮ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ತರಬೇತಿಗಳಿರ್ಬೋದು, ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಕು. ನೀವು ಎಷ್ಟರವರೆಗೆ ಅಂತಂದ್ರೆ, ನಾಡಿದ್ದು ನೀವು ಅಟೆಂಡ್ ಮಾಡುವಂತ ಎಲ್ಲ ಕಂಪನಿಗಳ ಪ್ರೊಫೈಲ್ ಸ್ಟಡಿ ಮಾಡಿರ್ಬೇಕು. ನೀವು ಸುಮ್ಮನೆ ಏಕಾಏಕಿ ಹೋಗಿ ನಾಡಿದ್ದು ಆ ಕಂಪನಿ ಬಗ್ಗೆ ಕೇಳುವಾಗ ಯಾವುದೇ ಮಾತಿಂದ ಉತ್ತರ ಕೊಡ್ಬೇಡಿ. ವಿವೇಕ್ ಸರ್ ಹೇಳಿದ ಒಂದು ಸ್ಮೈಲ್ ಇರಬೇಕು ಅಂತ. ಆಕ್ಚುಲಿ ನಾವು ವಿ ಶುಡ್ ಸ್ಟಾರ್ಟ್ ಅವರ್ ಡೇ ವಿತ್ ದಟ್ ಸ್ಮೈಲ್. ಒಂದು ಕಂಪನಿ, ಈಗ ನಮ್ಮ ಸಂಸ್ಥೆಯಲ್ಲಿ 624 ಜನ ಉದ್ಯೋಗಿಗಳಿದ್ದಾರೆ. ಅವರೆಲ್ಲರನ್ನ ಅಪಾಯಿಂಟ್ ಮಾಡುವಾಗ ನಾವು ಅದರಲ್ಲಿ ತುಂಬಾ ಗಂಭೀರವಾಗಿ ಗಮನಿಸ್ತೇವೆ. ಒಂದು ಕ್ಯಾಂಡಿಡೇಟ್ ಬಂದಾಗ ಆತನ ಎಂಟ್ರಿ ಹೇಗಿದೆ, ಅವರ ಡ್ರೆಸ್ ಸ್ಟೈಲ್ ಹೇಗಿದೆ, ಎಷ್ಟು ಸಂಸ್ಕಾರಿತವಾಗುಂಟು, ಇವೆಲ್ಲ ನನಗೆ ಮ್ಯಾಟರ್ ಆಗುತ್ತೆ. ನೀವು ಯಾವುದೋ ಒಂದು ಟೂರಿಗೆ, ಟ್ರಿಪ್ಪಿಗೆ ಹೊರಟ ಹಾಗೆ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಹಾಕೊಂಡು ಹೋಗೋದಂತಾಗ್ಲಿ, ಅಥವಾ ಒಂದು ನಮ್ಮ ಕಲ್ಚರ್ ಇಲ್ಲದೆ ಇರತಕ್ಕಂಥ ಡ್ರೆಸ್ಗಳನ್ನು ಬಿಂಬಿಸುವಂತ ಪ್ರಯತ್ನಗಳು ಮಾಡಿದ್ರೆ ಅಲ್ಲೇ ಒಂದು ರಿಜೆಕ್ಟ್ ಆಗ್ತಕ್ಕಂಥ ಅವಕಾಶ ಇರ್ತದೆ. ನಾಳೆ MNCಗೆ ಹೋದಾಗ ಅಲ್ಲಿ ಬಿಹೇವಿಯರ್ ಹೇಗೆ ಇರ್ಬೋದು, ಅದು ಅಗತ್ಯ ಇಲ್ಲ. ಆದ್ರೆ ನಾಳೆ ಇಂಟ್ರಿಗೆ ಹೋಗುವ ಒಂದು ಪ್ರೊಫೆಷನಲಿಸಮ್ ಕಾಣಬೇಕು ಮುಖದಲ್ಲಿ. ಯಾವ ರೀತಿಯಲ್ಲಿ ನಾವು ಒಂದು ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡ್ತೇವೆ, ಎಷ್ಟು ಡಿಗ್ನಿಫೈಡ್ ಆಗಿ ಡೀಸೆಂಟ್ ಆಗಿರ್ತೇವೆ, ಇವೆಲ್ಲವೂ ಕನ್ಸಿಡರ್ ಆಗುತ್ತೆ. ಜಾಬಿನ ಪ್ರಿಪರೇಷನ್ಸ್ ಅಂತ ಹೇಳುವಾಗ ನಾಡಿದ್ದು ನೀವು ಹೋಗುವಂತ ಕಂಪನಿಗಳ ಪ್ರೊಫೈಲ್ ಹೇಗೆ, ನೀವು ಯಾವ ರೀತಿ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಆ ಕಂಪನಿಯ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಿದ್ರೆ ಯಾವ ಪಾಯಿಂಟ್ ನೀವು ಆಡ್ ಮಾಡ್ಬೋದು, ಆ ಕಂಪನಿಯ ಯಾವ ನೆಗೆಟಿವ್ ಬಗ್ಗೆ ನೀವು ಟ್ರೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಹೇಗೆ ನೀವು ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಈ ರೀತಿ ವಿಚಾರಗಳು ಇಟ್ಕೊಂಡು ನೀವು ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಸಂಬಳ ಬಗ್ಗೆ ಕೇಳಿದಾಗ ಸರ್ ಹೇಳಿದ್ರು, ಸ್ಯಾಲರಿ ವಿಚಾರ ಹೇಗೆ ಹೇಳ್ಬೇಕು, ಕಡಿಮೆನೇ ಹೇಳ್ಬೇಡಿ, ಜಾಸ್ತಿನೇ ಹೇಳ್ಬೇಡಿ ಅಂತ. ಬಹುಶಃ ನನ್ನ ಪ್ರಕಾರ ಆಸ್ ಆಫ್ ಯುವರ್ ಕಂಪನಿ ನಾರ್ಮ್ಸ್ ಅಂತ ಹೇಳುದು ಒಳ್ಳೇದು. ಯಾಕಂತಂದ್ರೆ ಈಗ ನಮ್ಮ ಸಂಸ್ಥೆಗೆ ಬಂದು 20,000 ಕೊಡಿ, 30,000 ಕೊಡಿ ಡಿಮ್ಯಾಂಡ್ ಮಾಡಿದ್ರೆ ಅದು ಡಿಮ್ಯಾಂಡ್ ಫಾರ್ಮೆಟಿಗೆ ಹೋಗ್ತದೆ. ಸೊ ಹಾಗಾಗಿ ಕಂಪನಿ ನಾರ್ಮ್ಸ್ ಏನುಂಟು, ನಿಮ್ಮ ಎಲಿಜಿಬಿಲಿಟಿ ಹೇಗಿದೆ, ಟ್ಯಾಲೆಂಟ್ ಹೇಗಿದೆ, ಅದಕ್ಕೆ ಅನುಗುಣವಾಗಿ ಅವರು ಸ್ಯಾಲ್ರಿ ಕೊಡ್ತಾರೆ. ಫಸ್ಟ್ ಉದ್ಯೋಗ ಕೊಡೋದೇ ಹೆಚ್ಚು. ಈಗ ಫಸ್ಟ್ ಸಂಬಳ, ಮತ್ತೆ ಇವತ್ತು ಕಡಿಮೆ ಸಿಕ್ಕ ಸಂಬಳ ನಾಳೆ ಖಂಡಿತ ಜಾಸ್ತಿ ಆಗೇ ಆಗುತ್ತೆ. ಒಂದು ನೀವು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ನಾನು ಬರೀ ಹೆಸರು ಮಾಡ್ಬೇಕಂತ ಹೊರಟ್ರೆ ಹೆಸರು ಮಾಡ್ತೀರಾ, ಹೇಗೋ ಹಾಗೋ ಹೇಗೋ ಹೆಸರು ಆಗ್ತದೆ. ಬರೀ ಹಣ ಮಾಡ್ಬೇಕಂತ ಹೊರಟ್ರೆ ನೀವು ಹಣ ಮಾಡ್ತೀರಾ. ಆದ್ರೆ ನಾನು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು, ಅತ್ಯಂತ ಬದ್ಧತೆಯಿಂದ, ಪ್ರೀತಿಯಿಂದ, ಕೌಶಲ್ಯ ಭರಿತರಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೊರಟ್ರೆ ಹಣ ಮತ್ತು ಹೆಸರು ಎರಡು ನಿಮ್ಮ ಹುಡುಕೊಂಡು ಬರ್ತೀವಿ. ಹಾಗೆ ನೀವು ಯಾರು ಕೂಡ ಕೇವಲ ಹಣಕ್ಕಾಗಿ ಕೇವಲ ಹೆಸರಿಗೆ ಹೋರಾಟ ಮಾಡಬೇಡಿ. ನೀವು ಅದು ಯಾವುದೇ ಕಂಪನಿ ಕೆಲಸ ಆಗಲಿ, ಇವತ್ತು ಇಲ್ಲಿ ಸಿಗ್ತಕ್ಕಂಥ ಕಂಪನಿಗಳು ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು, ದೇಶ ಮಟ್ಟದ್ದು, ನೀನು ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿದ್ರೆ ಆ ಕಂಪನಿಯನ್ನು ಬೆಳೆಸುವಂತಹ, ಆ ಕಂಪನಿಯಿಂದ ನೀವು ಬೆಳೆಯುವಂತಹ ಬಹುದೊಡ್ಡ ಭಾಗ್ಯ ನಿಮಗೆ ಸಿಗ್ತದೆ. ನಾನು 10 ವರ್ಷಗಳಲ್ಲಿ ಆಳ್ವ ಸಂಸ್ಥೆಗೆ ಸೇರಿದವನು, ಮತ್ತೆ 100 ಕಾಲೇಜುಗಳ ಆಫರ್ ಬಂದ್ರು, 2-3 ಪಟ್ಟು ಸಂಬಳದ ಆಫರ್ ಬಂದ್ರು ಕೂಡ ನಾನು ಆ ಸಂಸ್ಥೆಯನ್ನು ಬಿಡಲಿಲ್ಲ. ಅದಕ್ಕೆ ಆ ಸಂಸ್ಥೆ ನನಗೆ ಕೊಟ್ಟಂತಹ ಅವಕಾಶಗಳ ಕಾರಣ, ನಾನು ಆ ಸಂಸ್ಥೆಯನ್ನು ಪ್ರೀತಿಸಿದ ರೀತಿಗೆ ಕಾರಣ. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ನನಗೆ ಮತ್ತೆ ಟೈಮ್ ಲಿಮಿಟ್ ಇರಲಿಲ್ಲ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕೂಡ ಆ ಸಂಸ್ಥೆ ಕಟ್ಟಿಕೊಟ್ಟಿತ್ತು. ಹಾಗಾಗಿ ನಾನು ನಿಮಗೆ ಹೇಳಲಿಕ್ಕೆ ಕೊಟ್ಟ ವಿಚಾರ ಬಹಳ ಸ್ಪಷ್ಟವಾಗಿದೆ. ನೀವು ಒಂದು ಕಂಪನಿಯನ್ನ ಆಯ್ಕೆ ಮಾಡಿಕೊಂಡ ನಂತರ ಅದು ಎಂಥದ್ದೇ ಕಂಪನಿ ಆಗಿರಲಿ, ಅದನ್ನು ಬೆಳೆಸುವಂತ ಪ್ರಯತ್ನ ತಾವುಗಳು ಮಾಡಬೇಕು. ಅಂತಹ ಪ್ರಯತ್ನವನ್ನ ಮಾಡಿದ್ರೆ ನೀವು ಆ ಕಂಪನಿಯಲ್ಲಿ ಕೇವಲ ಗುಮಸ್ತನಾಗಿ ಸೇರಿದವನು ಗುಮಸ್ತನಾಗಿ ಉಳಿಯುವಂಥದ್ದಲ್ಲ. ಗುಮಸ್ತನಾಗಿ ಸೇರಿದವನು ಹಂತ ಹಂತಕ್ಕೆ ಬರುವಾಗ ಒಂದು ಲೆವೆಲ್ ಮೇಲೆ ಹೋಗ್ಬೇಕು, ಮ್ಯಾನೇಜರ್ ಆಗಬೇಕು, ಸೂಪರ್ವೈಸರ್ ಆಗಬೇಕು, ಆ ಸಂಸ್ಥೆ ಮುನ್ನಡೆಸ್ತಕ್ಕಂಥ AO ಆಗಬೇಕು, ಅಥವಾ ಈ ಕಡೆ ಬಂದಾಗ HR ಆಗಬೇಕು. ಸೊ ಆ ರೀತಿಯ ಒಂದು ವಿಷನ್ ಇಟ್ಕೊಂಡು ನೀವು ನಿಮ್ಮ ಕೆಲಸವನ್ನು ಆರಂಭ ಮಾಡಿದ್ರೆ ಖಂಡಿತವಾಗಿಯೂ ಆ ಕಂಪನಿ ಮತ್ತೆ ನೀವು ಇಬ್ರು ಬೆಳಿತೀರಾ. ಅದರ ಮುಖೇನ ಈ ಊರಿಗೊಂದು ಹೆಮ್ಮೆ ಆಗುತ್ತೆ ಅಂತ. ಇಸ್ರೇಲ್ ಬಗ್ಗೆ ಮಾತನಾಡುವಾಗ ಇಸ್ರೇಲ್ನ ಪ್ರತಿ ಯುವತಿ ಕೂಡ ಆ ದೇಶಕ್ಕೆ ಸೇವೆ ಸಲ್ಲಿಸುವಂತಹ ಒಂದು ಕಮಿಟ್ಮೆಂಟ್ ತಗೊಳ್ಬೇಕಾಗತ್ತೆ. ಎಲ್ಲರೂ ಆರ್ಮಿಗೆ ಸೇರಬೇಕು. ಇವತ್ತು ನಾವು ಇಲ್ಲಿ ಕುರಿತಂತೆ ಇಷ್ಟೊಂದು 1000 ವಿದ್ಯಾರ್ಥಿಗಳನ್ನ ಕೇಳಿಸ್ಕೊಂಡ್ರೆ ಬಹುಶಃ ಯಾರೋ ಒಬ್ಬರು ಇಬ್ಬರು ಕೈ ಎತ್ತಬಹುದೇನಷ್ಟೇ. ಇವತ್ತು ನಮ್ಮಲ್ಲಿ ಅಗ್ನಿವೀರ ಅನ್ನುವ ಕಾನ್ಸೆಪ್ಟ್ ಇದೆ.
ನಮ್ಮ ಸೈನ್ಯಕ್ಕೆ ಸೇರ್ತಕ್ಕಂಥ ಯುವಕರಿಗೆ ದೇಶಕ್ಕೆ ಸೇವಿಸಿರ್ತಕ್ಕಂಥ ಅವಕಾಶಗಳಿದ್ದಾವೆ. ಅದರ ಬಗ್ಗೆ ಮಾತನಾಡೋದು ನಾವು ಬಹಳ ಹಿಂದೆ ಹೋಗ್ತೇವೆ. ಅದೇ ಇಸ್ರೇಲ್ ರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿಯ ಪ್ರತಿಯೊಬ್ಬ ನಾಗರಿಕನು ಕೂಡ ಕನಿಷ್ಠ 4 ರಿಂದ 5 ವರ್ಷ ದೇಶಕ್ಕೆ ಸೇವೆ ಸಲ್ಲಿಸುವಂತ ಕೆಲಸವನ್ನು ಮಾಡಬೇಕು. ಆದ್ರೆ ನಮ್ಮ ದೇಶ ಹೇಗಿದೆ, ನಮ್ಮ ವ್ಯವಸ್ಥೆಗಳು ಹೇಗಿದ್ದಾವೆ? ನಿಮ್ಮನ್ನ ಯಾರನ್ನೂ ಹೋಗಿ ಜಮ್ಮು ಕಾಶ್ಮೀರದಲ್ಲಿಯೋ ಸಿಯಾಚಿನಲ್ಲಿಯೋ ದೇಶದ ಗಡಿಯನ್ನ ಕಾಯಿ ಅಂತ ನಾವು ಹೇಳ್ತಾ ಇಲ್ಲ. ನಿಮ್ಗೆ ಇಷ್ಟ ಇದ್ರೆ, ಆಯ್ಕೆ ಆಗಿದ್ರೆ ಮಾತ್ರ ಹೋಗಿ ಅಂತ ಹೇಳ್ತಾ ಇದ್ದೇವೆ. ಹಾಗಿರ್ಬೇಕಾದ್ರೆ ನೀವು ಸೇರಿಕೊಂಡ ಕಂಪನಿಗೆ ಅದು ನ್ಯಾಯ ಕೊಡ್ಬೇಕಲ್ಲ, ಆ ಕಂಪನಿಯನ್ನ ಕಾಪಾಡ್ತಕ್ಕಂಥ ಕಾಯುವ ಕೆಲಸವನ್ನು ಮಾಡ್ಬೇಕಲ್ವಾ? ಆ ರೀತಿಯ ನೈತಿಕ ಮೌಲ್ಯಗಳನ್ನೇ ಇಲ್ಲ ಅಂತಂದ್ರೆ ಇದು ಇಡೀ ದೇಶಕ್ಕೆ ಆಗ್ತಕ್ಕಂಥ ಬಹುದೊಡ್ಡ ನಷ್ಟ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ರೀತಿಯ ನಷ್ಟಗಳಾಗಬಾರ್ದು. ನನ್ನ ಕ್ಷೇತ್ರದ ಜನಕ್ಕೆ, ಇಲ್ಲಿಯ ಯುವ ಸಮುದಾಯಕ್ಕೆ ಅಂತಹ ಒಂದು ನೈತಿಕ ಮೌಲ್ಯವನ್ನು ತುಂಬಬೇಕು, ಸಾಮಾಜಿಕ ಬದ್ಧತೆಯನ್ನು ಕಟ್ಟಿಕೊಡ್ಬೇಕಂತ ಹೇಳುವ ಬಹಳ ದೂರದೃಷ್ಟಿ ಕೆಲಸವನ್ನ ಇಲ್ಲಿಯ ಶಾಸಕರು ಮಾಡಿದ್ದಾರೆ. ಬಹುಶಃ ನನಗೆ ಬಹಳ ದೊಡ್ಡ ಆತ್ಮವಿಶ್ವಾಸ ಉಂಟು. ನಮ್ಮ ಊರು ಈಗ ಸಹಜವಾಗಿ ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗ ಭಾಗದಲ್ಲಿ ಕಳೆದ ಬಾರಿ ಪ್ರಗತಿಯಲ್ಲಿ ಸುಮಾರು ಕೆಲಸವನ್ನ ಮಾಡಿದ್ದಾರೆ, ಆಳ್ವಾಸ್ ಪ್ರಗತಿಯ ಮುಖಾಂತರ. ನೀವು ಸರಿಯಾಗಿ ಗಮನಿಸಿದ್ರೆ ವಿವೇಕ್ ಸರ್ ನಿಮಗೆ ಬಹುದೊಡ್ಡ ಸ್ಫೂರ್ತಿಯ ಒಂದು ಯುವಕರು ಕೂಡ. ಆಳ್ವಾಸ್ನಲ್ಲಿ ಡಾಕ್ಟರ್ ಆಳ್ವರ್ ಅವರು ಒಂದು ಶೈಕ್ಷಣಿಕ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಕೇವಲ ಅಷ್ಟನ್ನ ಮಾತ್ರ ಮುನ್ನಡೆಸುವ ಆಲೋಚನೆ ಮಾಡ್ಕೊಳ್ಳೋದು ಇವತ್ತು ವಿವೇಕ್ ಸರ್ ಅದನ್ನು ಇನ್ನೊಂದು ಹೆಜ್ಜೆಗೆ ಇವತ್ತಿನ ಆಧುನೀಕರಣದ ಅಗತ್ಯಗಳೊಟ್ಟಿಗೆ ಹೋಗ್ತಕ್ಕಂಥ ಬಹುದೊಡ್ಡ ಪ್ರಯತ್ನವನ್ನ, ನಿರಂತರ ಶ್ರಮವನ್ನ ಹಾಕ್ತಾ ಇದ್ದಾರೆ. ಆಳ್ವಾಸ್ ಪ್ರಗತಿ ಅಂತ ಹೇಳುವ ಪರಿಕಲ್ಪನೆಯಲ್ಲಿ ಇವತ್ತು ಲಕ್ಷಾಂತರ ಕುಟುಂಬಗಳಿಗೆ ಬೆಳಕನ್ನು ಕೊಟ್ಟಿದ್ದಾರೆ. ಒಂದೆರಡು ವಿಚಾರ 18 ವರ್ಷಗಳ ಅಹರ್ನಿಶವಾಗಿ ಆ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಕೇವಲ ಅದು ಕರಾವಳಿಗೆ ಮಾತ್ರ ಸೀಮಿತವಾಗದೆ ರಾಜ್ಯದ ಹಲವಾರು ಜಿಲ್ಲೆಗಳ ಕುಟುಂಬಗಳಿಗೆ ಅದು ಆಸರೆ ನಿಂತ್ಕೊಂಡಿದೆ. ಆಳ್ವಾಸ್ ಪ್ರಗತಿಯನ್ನ ಶಿವಮೊಗ್ಗ ಮತ್ತೆ ಆ ಭಾಗದಲ್ಲಿ ವಿಸ್ತರಿಸುವಂತ ವಿಚಾರಗಳನ್ನು ಕೂಡ ಹೇಳಿದ್ರು. ಆದ್ರೆ ನಾನು ಗಮನಿಸುವ ಹಾಗೆ ನನ್ನ ಕ್ಷೇತ್ರದಲ್ಲಿ ಅಥವಾ ನನ್ನ ಜಿಲ್ಲೆಯಲ್ಲಿ ಇಂತಹ ಕಾರ್ಯಕ್ರಮಗಳಾಗುವಂಥದ್ದೇ ಇಲ್ಲ, ಇಂತಹ ಅವಕಾಶಗಳೇ ಸಿಗಲ್ಲ. ಆಳ್ವಾಸ್ ಪ್ರಗತಿಯೂ ಇಲ್ಲ, ವಿಕಾಸ ಉದ್ಯೋಗ ಸೇತುವೂ ಇಲ್ಲ. ಹಾಗಿದ್ರೆ ನಾವುಗಳ ಉದ್ಯೋಗ ಪಡೆಗೆ ಎಷ್ಟು ಕಷ್ಟಪಟ್ಟಿದ್ದೇವೆ. ನಮ್ಮ ವಿದ್ಯಾಭ್ಯಾಸದಲ್ಲಿ ಕನ್ನಡ ಮಾಧ್ಯಮ ಗ್ರಾಮೀಣ ಭಾಗದಿಂದ ಬಂದು ಅಲ್ಲಿಂದ ನಾವು ಉದ್ಯೋಗ ನಡೆಸಿಕೊಂಡು ಬಂದು ಕೆಲಸವನ್ನ ಮಾಡಿ ಕರಾವಳಿ ಭಾಗಕ್ಕೆ ನಾವು ಮೈಗ್ರೇಟ್ ಆಗಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ಎಷ್ಟೊಂದು ಸೊಫಿಸ್ಟಿಕೇಟ್ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆನ ಹೊಂದಿರತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆ ಉಂಟು, ಉದ್ಯೋಗ ಕೊಡ್ತಕ್ಕಂಥ ಎಷ್ಟೊಂದು ಅವಕಾಶಗಳಿದ್ದಾವೆ, ನಿಮ್ಮನ್ನು ಉದ್ಯೋಗ ಕಟ್ಟಿಕೊಡ್ತಕ್ಕಂಥ ಎಂತಹ ಒಂದು ಒಳ್ಳೆಯ ಆಲೋಚನೆಗಳು ಈ ಭಾಗದಲ್ಲಿ ಇದೆ ಅಂತ ಹೇಳಿದ್ರೆ ನೀವೆಲ್ಲ ಗಮನಿಸಬೇಕು. ಆ ಕಾರಣಕ್ಕಾಗಿ ನೀವು ತುಂಬಾ ಭಾಗ್ಯವಂತರು. ಆ ಒಂದು ಅವಕಾಶವನ್ನ ಬಳಸಿಕೊಳ್ಳುವಂತ ಕೆಲಸವನ್ನ ತಾವುಗಳೆಲ್ಲ ಮಾಡಬೇಕು. ಯಾವ ರೀತಿಯಲ್ಲಿ ನಾವು ಬದುಕನ್ನ ಕಟ್ಕೊಳ್ತೇವೆ ಅಂತ ಹೇಳಿದ್ರೆ ಕೇವಲ ಇವತ್ತು ಉದ್ಯೋಗವನ್ನು ಪಡ್ಕೊಂಡ್ರೆ ಆಗ್ಲಿಲ್ಲ. ನಾನು ಒಂದು ಹೆಚ್ಚು ಮುಂದೆ ಹೋಗಿ ಮಾತನಾಡಿದೆ, ಯಾಕಂದ್ರೆ ಉದ್ಯೋಗ ಎಲ್ಲರಿಗೂ ಸಿಗುತ್ತೆ ಅಂತ ಆಲ್ಮೋಸ್ಟ್ ಅಶ್ಯೂರೆನ್ಸ್ ಕೊಟ್ಬಿಟ್ರಿ ಹಿಂದಿನ ಮಾತುಗಳಲ್ಲಿ. ಹಾಗಿರ್ಬೇಕಾದ್ರೆ ಆ ಉದ್ಯೋಗವನ್ನ ಉಳಿಸಿಕೊಳ್ಳುವಂತಹ, ನೀವು ಬೆಳೆಯುವಂತಹ ಪರಿ ಹೇಗೆ ಅಂತ ಹೇಳುವ ವಿಚಾರವನ್ನು ಮಾತ್ರ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಇಷ್ಟಪಡುವಂಥದ್ದು. ಎಲ್ಲ ಯುವ ಮಿತ್ರರು ನಾಡಿದ್ದು ಜಾಬಿಗೆ ಬರುವಾಗ ಒಂದು ತಮ್ಮ ಎಫಿಷಿಯನ್ಸಿಯನ್ನು ತೋರಿಸಿ, ದಯಮಾಡಿ ನಂಗೆ ಏನಾದರೂ ಸಿಕ್ಕಿಬಿಡ್ಲಿ ಅಂತ ಹೋಗಬೇಡಿ. ಬದಲಾಗಿ ಒಂದು ಕಾರ್ಕಳ ಭಾಗದ ಯುವ ಶಕ್ತಿ ಎಂತಹ ಸಾಮರ್ಥ್ಯ ಉಂಟು, ಎಂತ ಎಫಿಷಿಯನ್ಸಿ ಉಂಟು ಅಂತ ಹೇಳಿದ್ರೆ ನೀವು ಪ್ರೂವ್ ಮಾಡಿ ತೋರಿಸ್ಬೇಕು. ನಾಡು ಜಾಬಿಗೆ ಹೋಗುವಾಗ ಒಂದು ನೆಗ್ಲಿಜಲ್ ಫಾರ್ಮ್ ನಲ್ಲಿ ಅಂದ್ರೆ ಏನಾದ್ರೂ ಸಿಕ್ಕರೆ ಸಾಕಪ್ಪ ಅಂತ ದಯಮಾಡಿ ಹೋಗ್ಬೇಡಿ. ಅದು ಕೇವಲ ನೀವು ನಿಮ್ಗೆ ಮಾಡ್ಕೊಳ್ಳೋ ಅವಮಾನ ಅಲ್ಲ, ಇಡೀ ನಮ್ಮ ಕ್ಷೇತ್ರಕ್ಕೆ ಮಾಡೋ ಅವಮಾನ. ನೀವ್ಯಾರ ನಮ್ಮ ಸಂಸ್ಥೆಯಲ್ಲಿ ಓದಿದ್ರೆ, ಧ್ಯಾನದಲ್ಲಿ ಓದಿದ್ರೆ, ಆಳ್ವಾಸಲ್ಲಿ ಓದಿದ್ರೆ ಅಥವಾ ಕಾರ್ಕಳದ ಬೇರೆ ಬೇರೆ ಕಾಲೇಜಲ್ಲಿ ಓದಿದ್ರೆ ಆ ಸಂಸ್ಥೆಗೂ ಮಾಡೋ ಅವಮಾನ ಅದು. ಆಕ್ಚುಲಿ ನಾವು ಕಲಿಸಿರ್ತಕ್ಕಂಥ ಸಂಸ್ಕಾರ, ನಾವು ಕಲಿಸಿರ್ತಕ್ಕಂಥ ಒಂದು ಲೀಡರ್ಶಿಪ್ ಕ್ವಾಲಿಟಿ, ನಾವು ಕಲಿಸಿರ್ತಕ್ಕಂಥ ಎಲ್ಲ ಪ್ರತಿಭೆಗಳನ್ನ, ಕೌಶಲ್ಯವನ್ನ ನೀವು ನಾಡಿದ್ದು ಕಾರ್ಕಳಕ್ಕೆ ಬರ್ತಕ್ಕಂತಹ ಕಂಪನಿಗಳ ಮುಂದೆ ಪ್ರದರ್ಶನ ಮಾಡಬೇಕು. ನೀವು ನಾವೆಷ್ಟು ಎಲಿಜಿಬಲ್ ಇದ್ದೇವಪ್ಪ, ನಾವೇನ ಕಟ್ತೇವೆ ಅಂತ, ಈ ದೇಶವನ್ನ ಹೇಗೆ ಕಟ್ತೇವೆ ಅಂತ ಹೇಳೋ ಬಗ್ಗೆ ನಿಮಗೆ ಪರಿಕಲ್ಪನೆ ಇರಬೇಕು. ನಾವು ಮಾತ್ರ ಇವತ್ತು ಬಹಳ ಸುಲಭದ ಉದ್ಯೋಗದ ಬಗ್ಗೆ ಮಾತಾಡ್ತೇವೆ. ಅಂದ್ರೆ ಕೈಗೆ ಸಿಗ್ತಕ್ಕಂಥ ಬಹಳ ಸುಲಭದ ಉದ್ಯೋಗಗಳು. ಫಾರ್ ಎಕ್ಸಾಂಪಲ್, ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಬ್ಲಾಗ್ ಮಾಡೋದು, ಒಂದು ವಿಡಿಯೋ ಮಾಡೋದು, ರೀಲ್ಸ್ ಮಾಡೋದು, ನಾನೊಬ್ಬ ಯೂಟ್ಯೂಬರ್ ಆಗ್ತೇನೆ, ಬ್ಲಾಗರ್ ಆಗ್ತೇನೆ ಅಂತ ಹೇಳ್ಕೊಳ್ಳೋದು. ನಾನು ಹೇಳೋದು ಅದರ ವಿರೋಧಿ ನಾನಲ್ಲ. ಒಳ್ಳೆಯ ವಿಡಿಯೋಗಳನ್ನ ಬ್ಲಾಗ್ ಅನ್ನ ಮಾಡ್ತಿದ್ರೆ ನೀವು ಆ ಕೆಲಸವನ್ನು ಮಾಡಿ, ಅದು ಕೂಡ ಒಳ್ಳೆ ಕೆಲಸ. ಆದ್ರೆ ಯಾವುದೇ ಕಂಟೆಂಟ್ ಅನ್ನ ಸರಿಯಾಗಿ ತಿಳಿದುಕೊಳ್ಳದೆ, ಆಳವಾದ ಅಧ್ಯಯನ ಮಾಡದೆ, ಅದರಲ್ಲಿ ಹೆಚ್ಚು ವಿಚಾರಗಳನ್ನು ತಿಳಿದುಕೊಳ್ಳದೆ ಗಡಿಬಿಡಿಗೆ ಒಂದು ರೀಲ್ಸ್ ಓಡ್ಲಿ ಅಂತ ಹೇಳಿ ವೈರಲ್ ಆಗಲಿ ಅಂತ ಕೆಲಸ ಮಾಡಬೇಡಿ. ರಾಕ್ಷಮಾನಿ ಅಂತ ಹೇಳುವ ಒಬ್ಬ ಯೂಟ್ಯೂಬರ್ ಯಾರಿಗೂ ಕೈ ಸಿಗದೆ ಇರತಕ್ಕಂತಹ ವಿಜಯ್ ಮಲ್ಯನ್ ಇಂಟರ್ವ್ಯೂ ಮಾಡ್ತಾರೆ. ಇಡೀ ವಿಶ್ವವೇ ಮೆಚ್ಚುವಂತಹ ಅಗ್ರಗಣ್ಯ ಶ್ರೀಮಂತ ಬಿಲ್ಗೇಟ್ಸ್ ಅನ್ನು ಇಂಟರ್ವ್ಯೂ ಮಾಡ್ತಾರೆ. ಅಂತಹ ಅಗ್ರಗಣ್ಯನ ಹುಡುಕೊಂಡು ಇಂಟರ್ವ್ಯೂ ಮಾಡಿ ಯೂಟ್ಯೂಬ್ ಅಲ್ಲಿ ಒಬ್ಬ ಯೂಟ್ಯೂಬರ್ ಆಗಿ ಹೆಸರು ಗಳಿಸ್ಕೊಳ್ತಾರೆ. ತಿಂಗಳಿಗೆ ಒಂದು 30-40 ಕೋಟಿ ಕಳಿಸ್ತಾರೆ ಅಂತ ಹೇಳಿದ್ರೆ, ಆ ರಾಷ್ಟ್ರಮನಿ ಕೇವಲ ನಿಮ್ಮ ಹಾಗೆ ಅಧ್ಯಯನ ಮಾಡದೆ, ಯಾವುದನ್ನು ಪ್ರಯತ್ನ ಪಡೆದು ಹೋಗಿ ಬ್ಲಾಗರ್ ಆಗಿ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನು ಮಾಡಿರುವಂತದಲ್ಲ. ಆತನ ಆ ಕೆಲಸಗಳ ಹಿಂದೆ ಕೂಡ ಒಂದು ಪ್ರೊಫೆಷನಲಿಸಮ್ ಉಂಟು. ಆತನಿಗೆ ಆ ರೀತಿ ಒಂದು ಔದ್ಯೋಗಿಕವಾದಂತಹ ಬದ್ಧತೆ ಇಲ್ಲದೆ ಹೋಗಿದ್ರೆ ಆತನಿಗೆ ಬಿಲ್ಗೇಟ್ಸ್ ಇಂಟರ್ವ್ಯೂ ಕೊಡ್ತಿರ್ಲಿಲ್ಲ. ಅಂದ್ರೆ ಒಂದು ಯೂಟ್ಯೂಬರ್ ಆಗ್ಬೇಕಾದ್ರೂ ಕೂಡ ಪ್ರೊಫೆಷನಲಿಸಮ್ ಬೇಕು ಅಂತ, ಒಂದು ರೀಲ್ಸ್ ಮಾಡ್ಬೇಕಾದ್ರೂ ಕೂಡ ಒಂದು ಸ್ಕಿಲ್ಸ್ ಬೇಕು ಅಂತ.
ಆ ಸ್ಕಿಲ್ ಅನ್ನ ಕಲಿಯುವಂತ ಪ್ರಯತ್ನವನ್ನ ತಾವುಗಳು ಮಾಡಿ ಅಂತ. ನಾಡಿದ್ದು ಯಾವೆಲ್ಲ ಕಂಪನಿಗೆ ಹೋಗ್ತೀರಾ, ಆ ಕಂಪನಿಗೆ ಹೋಗುವ ಮೊದಲು ನಿಮಗೆ ಆ ಒಂದು ಸೆಕ್ಟರ್ ಅಲ್ಲಿ ಇಷ್ಟ ಇದೆ ನೋಡ್ಕೊಳ್ಬೇಕು ಫಸ್ಟ್. ಅದಾದ ಮೇಲೆ ಆ ಕೆಲಸವನ್ನ ಹೇಗೆ ಎಫೆಕ್ಟಿವ್ ಆಗಿ ಮಾಡ್ತೀವಿ ಅಂತ ನೋಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ ನೀವು ಎಷ್ಟು ಜಸ್ಟಿಸ್ ಕೊಡಕ್ಕಾಗತ್ತೆ ಅಂತ ನೋಡ್ಕೊಳ್ಳಿ. ಇದೆಲ್ಲ ಆಗಿ ಅಲ್ಲಿ ಜಾಬ್ ಸಿಕ್ಕಿದ ನಂತರ ಆ ಕಂಪನಿಗೆ ಜಸ್ಟಿಸ್ ಕೊಡಿ. ದಿನಂಪ್ರತಿಯಲ್ಲಿ ಪರಿಶ್ರಮವನ್ನು ಹಾಕಿ, ಸಮಯ ವ್ಯರ್ಥ ಮಾಡಬೇಡಿ. ಈ ಮೊದಲಿಗೆ ಸಂಬಳದ ಆದಾಯ ಕಡಿಮೆ ಇದ್ರೂ ಕೂಡ ಮತ್ತೆ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ಖಂಡಿತ ಆ ಕಂಪನಿ ನಿಮ್ಮನ್ನ ಮೇಲ್ಸ್ತರದಲ್ಲಿ ನೋಡುತ್ತೆ, ಒಳ್ಳೆಯ ಸಂಬಳವನ್ನು ಕೊಡುತ್ತೆ. ನೀವು ಆ ಕಂಪನಿಯಲ್ಲಿ ದೊಡ್ಡ ಮಟ್ಟಕ್ಕೆ ನೀವು ಮೇಲೆ ಬಂದೇ ಬರ್ತೀರಾ. ಮತ್ತೆ ನಾಳೆ ನೀವು ಕಂಪನಿ ಕಟ್ಟುವ ಲೆವೆಲ್ಗೆ ನಿಮ್ಮ ಸ್ಕಿಲ್ ಡೆವಲಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇನ್ ಕೇಸ್ ಏನಾದರೂ ತಪ್ಪಿ ನಾಡಿದ್ದು ಒಂದು ಒಳ್ಳೆಯ ಕಂಪನಿಯಲ್ಲಿ ನೀವು ಬಯಸಿರ್ತಕ್ಕಂತಹ ಸೆಕ್ಟರ್ನಲ್ಲಿ ನಿಮಗೆ ಜಾಬ್ ಆಗದಿದ್ರೆ ಯಾವ ನಿರಾಶೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಎಷ್ಟೇ ಜನರ ಜಾಬ್ ತೆಗೆದುಕೊಳ್ತಕ್ಕಂತಹ ವಿಚಾರದಲ್ಲಿ ಇವತ್ತು ಕಷ್ಟವಾದಂತಹ ಸವಾಲುಗಳಿದ್ರು ಕೂಡ ತಾವೆಲ್ಲ ಅರ್ಥೈಸ್ಕೊಳ್ಬೇಕು. ಯಾರಿಗೆಲ್ಲ ಪ್ರತಿಭೆ ಉಂಟು, ಯಾರೆಲ್ಲ ಕೌಶಲ್ಯವನ್ನು ವೃದ್ಧಿ ಮಾಡ್ಕೊಂಡಿದ್ದಾರೋ, ಯಾರು ನಿರಂತರ ಪ್ರಯತ್ನವನ್ನು ಹಾಕ್ತಾರೋ ಅವ್ರು ಯಾರಿಗೂ ಜಾಬ್ ಸಮಸ್ಯೆ ಇಲ್ಲ. ಅವ್ರು ಯಾರು ಇವತ್ತು ಹಾಗೆ ಕುತ್ಕೊಳ್ಳಿಲ್ಲ. ನಾವು ಮುಖವನ್ನು ನೋಡಿದ್ರೆ ಆಲ್ಮೋಸ್ಟ್ ಮಕ್ಕಳನ್ನು ನೋಡಿದಾಗ ನಾವು ಹೇಳ್ತೇವೆ ನೀವು ಎಷ್ಟು ಪ್ರಯತ್ನಶೀಲರು ಅಂತ. ಯಾರೆಲ್ಲ ಪ್ರಯತ್ನಶೀಲರಿದ್ದಾರೋ, ಯಾರಿಗೆಲ್ಲ ಕಮಿಟ್ಮೆಂಟ್ ಉಂಟು, ಅವ್ರು ಯಾರು ಇವತ್ತು ಖಾಲಿ ಕುತ್ಕೊಳ್ಳಿಲ್ಲ, ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ ಕೇಸ್ ನಿಮಗೆ ನಾಡಿದ್ದು ನೀವು ಬಯಸಿದಂತಹ ಕಂಪನಿ ಸಿಗದೆ ಹೋದ್ರು ಕೂಡ ಮುಂದಿನ ಆಳ್ವಾಸ್ ಪ್ರಗತಿ ಇರ್ಬೋದು ಅಥವಾ ಬೇರೆ ರೀತಿಯ ಅವಕಾಶಗಳಿರ್ಬೋದು, ಅದರಲ್ಲಿ ನೀವು ಕೆಲಸವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಅದಕ್ಕೆ ಯಾವುದು ಪೂರಕವಾಗಿ ಬೇಕಿತ್ತು, ಅದು ಕಮ್ಯುನಿಕೇಶನ್ ವೃದ್ಧಿ ಇರ್ಬೋದು, ಅಥವಾ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ಇರ್ಬೋದು, ಅಥವಾ ಕಾನ್ಫಿಡೆನ್ಸ್ ಇರ್ಬೋದು. ವಿವೇಕ್ ಸರ್ ಹೇಳಿದ್ರು ಬರೀ ಇಂಗ್ಲಿಷೇ ಬೇಕು ಅಂತಿಲ್ಲ ಅಂತ. ನೀವು ಕನ್ನಡವನ್ನೇ ಸರಿಯಾಗಿ ಅತ್ಯಂತ ಕಾನ್ಫಿಡೆನ್ಸ್ ಆಗಿ ಮಾತಾಡಿದ್ರೆ ಅದು ಕೂಡ ಒಂದು ಸ್ಕಿಲ್ ಬೇಸ್ಡ್ ಅಲ್ಲಿ ಬರ್ತದೆ. ಹಾಗಾಗಿ ಅಂತಹ ನುಡಿಯೋದು ಬೇಕಾದಷ್ಟು ಯೂಟ್ಯೂಬ್ಗಳು, ಬೇಕಾದಷ್ಟು ಕಲಿಕೆಯ ಮಾಧ್ಯಮಗಳಿದ್ದಾವೆ. ಅದನ್ನ ಬಳಸಿಕೊಳ್ಳುವ ಮುಖಾಂತರ ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಹಾಗೆ ನಿಮ್ಮ ಎಲ್ಲ ರೀತಿಯ ಆಕ್ಟಿವಿಟೀಸ್ಗಳನ್ನ ವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಒಂದು ಒಳ್ಳೆ ಅವಕಾಶವನ್ನು ಬಳಸಿಕೊಳ್ಳುವ ಮುಖಾಂತರ ನಾಡಿದ್ದು 9 ತಾರೀಕು ನಿಮ್ಮೆಲ್ಲರಿಗೂ ಉದ್ಯೋಗ ಸಿಗುವಂತ ಅವಕಾಶಗಳಾಗ್ಲಿ. ಜೊತೆಗೆ ಅದರ ಮುಖಾಂತರ ನಾವು ಮುಂದಿನ ತಲೆಮಾರುಗಳಿಗೆ ಆಸರೆ ನಿಲ್ಲಬೇಕು. ಬಹಳ ಪ್ರಾಮುಖ್ಯವಾಗಿ ಇವತ್ತಿನ ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಯುವ ಸಮುದಾಯ ಅರ್ಥೈಸ್ಕೊಳ್ಬೇಕಂತ ಹೇಳಿದ್ರೆ, ನಿಮಗೆ ಈ ಕೆಲಸ ಸಿಕ್ಕಿದ್ರೆ ಅದನ್ನ ನೆಗ್ಲಿಜೆನ್ಸ್ ಫಾರ್ಮ್ ಅಲ್ಲಿ ನೋಡ್ಬೇಡಿ. ಅಂದ್ರೆ ಪುನಃ ಆಗ ಸರ್ ಹೇಳಿದ ಹಾಗೆ ಪುನಃ ಅಲ್ಲಿ ಊಟ ಸರಿ ಇಲ್ಲ, ಹಾಸ್ಟೆಲ್ ಸಿಕ್ಕಿರ್ತಕ್ಕಂಥದ್ದೇ ಫ್ರೀ, ಅಲ್ಲಿ ಪುನಃ ಫುಡ್ ಅಂಡ್ ಅಕಾಮಿಡೇಷನ್ ಎಲ್ಲವೂ ಫ್ರೀ ಸಿಕ್ಕ ನಂತರ ಅಲ್ಲಿ ಮತ್ತೆ ಸಮಸ್ಯೆ ಹುಡ್ಕೊಂಡು ಹೊರಡಬೇಡಿ. ಕಂಪನಿಯಲ್ಲಿ ಬಾಸ್ ಬೈದ್ರು, ಟಾರ್ಗೆಟ್ ಕೊಟ್ಟರು, ನನ್ನ ಕೆಲಸದಲ್ಲಿ ಪ್ರೆಷರ್ ಬೀಳ್ತಾ ಉಂಟು, ಒತ್ತಡ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ, ಫ್ರೀನೆಸ್ ಸಿಗಲ್ಲ, ಇವೆಲ್ಲ ಹೇಳ್ಬೇಡಿ. ಮೊಬೈಲ್ ಬಿಟ್ಬಿಡಿ. ನೀವು ಇತ್ತೀಚೆಗೆ KPSC ಮತ್ತು UPSC ಸಕ್ಸಸ್ ಸ್ಟೋರಿಗಳನ್ನ ನೋಡಿದ್ರೆ 90% ಆಫ್ ದ ಅಚೀವರ್ಸ್ ಅದರಲ್ಲಿ ಎಲ್ಲರೂ ಮೊಬೈಲ್ ತ್ಯಾಗ ಮಾಡಿದ್ದಾರೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಹೊರಗಡೆ ಬಂದಿದ್ದಾರೆ. ಎಲ್ಲಿಯವರೆಗೆ ನಾವು ಆರ್ತಿಯ ಸ್ಯಾಕ್ರಿಫೈಸ್ಗಳನ್ನ ಮಾಡೋದಿಲ್ವೋ ಅಲ್ಲಿಯವರೆಗೆ ದೊಡ್ಡ ಮಟ್ಟ ಸಾಧನೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸ್ವಲ್ಪ ದಿವಸಗಳ ಮಟ್ಟಿಗೆ ನಾಟಿಗೆ ಹೋಗೋ ಸ್ಟಡಿ ಮಾಡಿ ಹೋಗಿ, ಸುಮ್ಮನೆ ಕೈ ಬೀಸ್ಕೊಂಡು ಏಕಾಏಕಿ ಹೋಗಬೇಡಿ. ನಮಗೆ ಎಲ್ಲಿಯವರೆಗೆ ಅಧ್ಯಯನ ಇರುವುದಿಲ್ವೋ ಅಲ್ಲಿಯವರೆಗೆ ನಾವು ಒಳ್ಳೆ ಕಂಪನಿ ಮುಟ್ಟೋದು ಕೂಡ ಕಷ್ಟ ಇದೆ. ಹಾಗಾಗಿ ಅಂತಹ ಒಂದು ಒಳ್ಳೆಯ ಅಧ್ಯಯನ, ಒಂದು ವಿಚಾರವಂತಿಕೆ ಇಟ್ಕೊಂಡು ನಾಡಿದ್ದು ನೀವು 9 ತಾರೀಕು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಕಾನ್ಫಿಡೆನ್ಸ್ಗೆ ಅಟೆಂಡ್ ಮಾಡಿ. ಕಂಪನಿಯ ಯಾವುದೇ ಪ್ರಶ್ನೆಗಳಿಗೆ ನೆಗೆಟಿವ್ ಆದ ಆಯಾಮದಲ್ಲಿ ಉತ್ತರವನ್ನು ಕೊಡಬೇಡಿ, ಅದು ಪಾಸಿಟಿವ್ ಆದ ಅಟ್ಟುಡದಲ್ಲಿ ಬರಬೇಕು. ಅವೆಲ್ಲವನ್ನು ರೂಪಿಸಿಕೊಳ್ಳುವ ಮುಖಾಂತರ ಉದ್ಯೋಗವನ್ನು ಪಡೆದುಕೊಂಡು ಬಹಳ ಮುಖ್ಯವಾಗಿ ನಾಳೆ ನಿಮ್ಮ ಹಿಂದಿನ ತಂಗಿ ತಮ್ಮಂದರಿಗೆ ಅಥವಾ ಮುಂದಿನ ಯುವ ಸಮುದಾಯಕ್ಕೆ ನೀವು ಆಸರೆಯಾಗಿ ನಿಲ್ಲಬೇಕು. ಇವತ್ತು ಜಾಬ್ ಪಡ್ಕೊಂಡವರು ಇವತ್ತು ಅವುಗಳ ಗಮನಿಸಿ ಇಡೀ ಕಾರ್ಕಳ ಭಾಗದಲ್ಲಿ ಎಷ್ಟು ಜನ ಗಲ್ಫಿಗೆ ಹೋದವರು, ಬೇರೆ ಕಡೆ ಹೋದವರು ಉದ್ಯೋಗ ಕಟ್ಟಿಕೊಂಡು ಅಲ್ಲಿಯ ಆದಾಯದ ಮುಖಾಂತರ ಮತ್ತೆ ಊರಿಗೆ ನೆರವಾಗುವಂತ ಕೆಲಸವನ್ನ ಮಾಡ್ತಾರೆ. ಆ ಕೆಲಸ ತಾವುಗಳು ಮಾಡ್ಬೇಕು. ಬೆಂಗಳೂರಿಗೆ ಹೋದ ತಕ್ಷಣ ತಾವು ಊರಿನ ಮಕ್ಕಳು ಅಂತಲ್ಲ, ಊರಿನೊಟ್ಟಿಗೆ ನಿರಂತರ ಸಂಪರ್ಕವನ್ನು ಇಟ್ಕೊಳ್ಬೇಕು. ಈ ಊರಿನ ಅಭಿವೃದ್ಧಿಗೆ ನನ್ನಿಂದ ಏನ್ ಕೆಲಸವನ್ನ ಮಾಡ್ಬೋದು ಮತ್ತೆ ನೀವು ಆಲೋಚಿಸ್ಕೊಳ್ಬೇಕು. ಇದು ಸೈಕ್ಲಿಕ್ ಫಾರ್ಮ್ ಅಲ್ಲಿ ಬರಬೇಕು. ನಿಮ್ಮ ಉದ್ಯೋಗ, ನಿಮ್ಮ ಆದಾಯ, ನಿಮ್ಮ ನಿರ್ವಹಣೆ ಆದ ನಂತರ ಕುಟುಂಬದ ನಿರ್ವಹಣೆ, ಕುಟುಂಬವನ್ನ ಒಂದು ಹಂತಕ್ಕೆ ಮೇಲ್ತಂದ ನಂತರ ಸಾಮಾಜಿಕವಾದ ಬದ್ಧತೆ. ನಾನು ಓದಿರ್ತಕ್ಕಂಥ ಶಾಲೆ, ಕಾಲೇಜುಗಳು, ಊರು, ನನ್ನ ಇಡೀ ಊರಿನ ತಾಲೂಕಿನ ಕ್ಷೇತ್ರದ ಬಗ್ಗೆ ಒಂದು ಅಭಿವೃದ್ಧಿಯ ಚಿಂತನೆ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಎಲ್ಲರಿಗೂ ಒಳಿತಾಗ್ತಕ್ಕಂತಹ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಬಹುದೊಡ್ಡದು. ನಾವೆಲ್ಲ ಇವತ್ತು ಬೇರೆ ವಿಚಾರಗಳನ್ನು ಅಭಿವೃದ್ಧಿ ಪಂಥವನ್ನ ಯೋಚನೆ ಮಾಡುವಾಗ ನೀವುಗಳು ಅದರ ರಾಯಭಾರಿಗಳಾಗಿದ್ದೀರಾ. ಅಂತಹ ರಾಯಭಾರಿಗಳೆಲ್ಲರಿಗೂ ಕೂಡ ಯಶಸ್ಸು ಸಿಗಲಿ, ಅದರ ಮುಖಾಂತರ ಇಡೀ ಸಮಾಜ ಬೆಳಗುವಂತ ಕೆಲಸ ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ಇಂತಹ ಒಂದು ಶ್ಲಾಘನೀಯ ಕೆಲಸಕ್ಕೆ, ಅದ್ಭುತವಾದ ಪರಿಕಲ್ಪನೆಗೆ ಇಡೀ ಕ್ಷೇತ್ರ ಸುನಿಲ್ ಕುಮಾರ್ ಅವರು ಸೇರಿದಂತೆ ಎಲ್ಲ ತಂಡಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.